ಮ್ಯಾಗಿನ ಲೆವೆಲ್ಲಿ ಆಲ್ರೆಡಿ ಮಾತಾಡೀನಿ ಮತ್ತು ಆಫೀಸ್ನು ನಾ ಇಲ್ಲೇ ಮಾಡ್ತಿದ್ದೀನಿ. ಇದೇ ರೋಡ್ಗೆ ಒಂದು ಆಫೀಸ್ ತೊಗೊಂಡೈತಿ. ಆದಷ್ಟು ಬೇಗ ಆಫೀಸ್ ಮಾಡ್ತಿದ್ದೀನಿ. ವಾರನೂ ಇಲ್ಲಿ ಬಂದು ಸರ್ವಸಾಮಾನ್ಯ ಜನದೇನು ಕೆಲಸ ಅವನು ಕೆಲಸ ಮಾಡ್ಕೊತಿರ್ತೀನಿ. ಮತ್ತು ವರಿಷ್ಠರೆಲ್ಲ ಮಾತು ಕೊಟ್ಟಿದ್ದಾರೆ, ಸರ್ತೆ ವ್ಯಾಪಾರದಾಗ ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾರೆ. ವರಿಷ್ಠರು ಯಾರ್ಯಾರಿಗೆ ಭೇಟಿಯಾಗಿದೆ ಸರ್? ಮ್ಯಾಗಿನ ಲೆವೆಲ್ಗೆ ಭೇಟಿಯಾಗಿದೆ, ಹೈ ಲೆವೆಲ್ಗೆ ಭೇಟಿಯಾಗಿದೆ. ಅವರು ಆಶ್ವಾಸನೆ ಕೊಡ್ತಾರೆ. ಈಗ ನಾಳೆ ಕಚೇರಿ ಮಾಡ್ತೀರಲ್ಲ ಸಾಹೇಬ್ರ, ಅದು ಪಕ್ಷದ ಕಚೇರಿ ಮಾಡ್ತೀರಿ ಅಂತ ತಮ್ಮ ವೈಯಕ್ತಿಕ? ಪಕ್ಷದ ಕಚೇರಿ ಕಾಂಗ್ರೆಸ್ ಬಿಜೆಪಿ ಕಚೇರಿ ಓಪನಿಂಗ್ ಯಾರ್ಯಾರು ಬರ್ತಾರೆ ಸರ್? ಈಗ ನೋಡ್ಬೇಕು, ಇನ್ನೂ ಈಗ ಯಾರ್ಯಾರಿಗೆ ಕರೆಸ್ಬೇಕು ವಿಚಾರ ಮಾಡ್ತೀವಿ ರೀ. ಇನ್ನೂ ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ. ಫೈನಲ್ ಮಾಡಿ ನಿಮಗೆಲ್ಲ ತಿಳಿಸ್ತೀವಿ ನೋಡಿ ಯಾರಾಗೆಲ್ಲರಿಗೆ. ತಮ್ಮ ಹಿಂದಿನ ಕಾರ್ಯಕರ್ತರೆಲ್ಲ ತಮ್ಮ ಹತ್ರ ಅದಾರ ಸರ್? ಎಲ್ಲ ಈಗಲೂ ಇದ್ದಾರೆ. ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಸರ್? ಹೋದನು ಮತ್ತೆ ಹೊಳ್ಳಿ ನಮ್ಮ ಕಡೆ ಬರ್ತಾರೆ. ಎಲ್ಲಿ ಹೋಗಿ ಈಗಲೂ ನಮ್ಮದು ಎಷ್ಟು ಓಟವು ಹಂಗೆ ಆ್ಯಸ್ ಇಟ್ ಈಸ್ ಅವ್ರಿ. ಸರ್ತಿ ನೋಡಿರಿ ನೀವು ಪಕ್ಷದ ನಿಂತೂ ನಮ್ಗೆ 32-33 ಸಾವಿರ ಓಟ್ ಬಿದ್ದೀವಿ. ಅವು ಎಲ್ಲಿ ಅಳಗಾಡಲ್ಲಿ ನಮ್ಮ ಓಟ್. ಯಾಕಂದ್ರೆ ಅಷ್ಟು ಜನದು ಸೇವೆನೂ ಮಾಡಿದ್ವಿ, ಕೆಲಸನೂ ಮಾಡಿದ್ವಿ. ಮತ್ತು ಯಾವ ಜಾತಿ ಭೇದ ಭಾವ ಇಲ್ಲದೆ ನಾ 15 ವರ್ಷ ಕೆಲಸ ಮಾಡಿದ್ದೆ. ಎಲ್ಲ ಜನರಿಗೆ ಬರ್ತದೆ. ಯಾವಾಗ ಭ್ರಷ್ಟಾಚಾರ ಮಾಡಿಲ್ಲ, ಯಾರಿಗೂ ಓಪನ್ ಆಗಿ ಕೇಳ್ತೀನಿ ನಾವು. ಯಾರು ಅಲ್ಲಿ ನಾನು ₹1 ತೊಗೊಂಡಿದ್ದು ಹೇಳ್ರಪ್ಪ ಅಂತ. ಎಲ್ಲ ಪಕ್ಷದಾಗ ಇರಾವ್ರಿ, ಇದೇ ಪಕ್ಷದಾಗತ್ತಿಲ್ಲ. ಎಲ್ಲ ಪಕ್ಷದಾಗ ಇವು ಆಕಾಂಕ್ಷೆಗಳು ಇರಾವ. ಆಕಾಂಕ್ಷೆ ಯಾರಿಗೂ ನಾವು ಬೇಡಬೇಡಕ್ಕೆ ಅಲ್ಲದನ್ನೂ ಬರಲ್ಲ ರೀ. ಅವರೆಲ್ಲರೂ ವಿಶ್ವಾಸ ಎಲ್ಲ ಕೇಳಿ ಎಲ್ಲರಿಗೂ ವಿಶ್ವಾಸ ತೊಗೊಂಡು ನಾವು ಕೆಲಸ ಮಾಡ್ತೀವಿ. ಹೇಳೋದಾಗ ಯಾವ ಪಕ್ಷದಾಗಿದ್ದವ್ರು ಎಲ್ಲರೂ ಕೇಳ್ತಾರೆ ನನಗೆ. ಅದ್ರಾಗ ಅವಂತೂ ಕಾಂಪಿಟೇಷನ್ ಇದಾವೆ ರೀ. ಎರಡನೇ ಅವಧಿ ಚುನಾವಣೆಯಲ್ಲಿ ಯಡಿಯೂರಪ್ಪರು ಬಂದಕ್ರ ಟಿಕೆಟ್ ಘೋಷಣೆ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಮೈಕಿ ಕಿತ್ತಿ ಇದು ಮಾಡೋದು ಸರ್. ಮಾಡಿ ಇಲ್ಲಿದೆ ಕೇಳಿ ಜನ ಮೈಕ್ ಕಿತ್ಕೊಂಡು ಇದು ಮಾಡಿ ಗದ್ದಲು ಮಾಡಿ ತಮಗೆ ಗೊತ್ತದ. ಅದಕ್ಕೆ ಆ ರೀತಿಯಾಗಿ ಮತ್ತೆ ಆ ರೀತಿ ಆಗೋದೇನು ಚಾನ್ಸ್ ಇಲ್ಲ ಈ ಸರ್ತಿ. ಆ ಸಂದರ್ಭದೊಳಗೆ ಯಾಕೆ ಆ ಥರ ಐತ್ರಿ ಸರ್? ಕೆಲವು ಮಂದಿ ಏನು ದಿಕ್ಕುತ್ತವ್ರು ಹೇಳಿರ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡತ್ತ. ನಮ್ಮ ಅಭಿಪ್ರಾಯ ಏನ್ರಿ, ಈಗಿನ ಮೊದಲೇ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅದೇ ವಿಶ್ವಾಸ ತೊಗೊಂಡೆ ಮುಂದಿನ. ನಮಸ್ಕಾರ. ಏನು ಚೇರ್ಮನ್ ಏನು ರೀ, ಆರಾಮ ಬರ್ರಿ. ಅದೇ BJP ಟಿಕೆಟ್ ತೊಗೊಳ್ಳೋದೇ ಖಚಿತ. BJP ಟಿಕೆಟ್ ಬಿಟ್ಟು ಬೇರೆ ಯಾವ ಟಿಕೆಟ್ ತೊಗೊಳಲ್ಲ. ಮತ್ತು BJP ಟಿಕೆಟ್ ಕೊಡೋದನ್ನೂ ಖಚಿತ ಇದೆ. ಮತ್ತು ಅದೇ ಥರ ಏನು ಇವತ್ತಿನ ದಿವಸ ಬಂದಿದ್ದೆವು. ನಾ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೆ. ಅದೇ ದಿವಸ ಎಲ್ಲ ಜನರಿಗೆ ಬಂದಂಥ ಜನರಿಗೆ ಸ್ಪಷ್ಟವಾಗಿ ಹೇಳೀನಿ, ವೀಕ್ಲಿ ಒಂದೇ ಮಂಗಳವಾರ ದಿವಸ ಬಂದು ಎಲ್ಲರಿಗೆ ಭೇಟಿ ಮಾಡಿ ಮುಂದಿನ ಕೆಲಸ ಮಾಡ್ತೀನಿ. ಅದ್ರ ಜೊತೆಲೇ ಇಲ್ಲಿ ಆಫೀಸ್ನೂ ಮಾಡ್ತಿದ್ದೀನಿ ಇಂಡಿಯಲ್ಲಿ. ಅದು BJP ಕಾರ್ಯಾಲಯನೇ ಮಾಡ್ತಿದ್ದೀನಿ. BJPದೇ ಕಾರ್ಯಾಲಯ ಮಾಡಿ ಮುಂದಿನ ಕೆಲಸಕ್ಕೆ ನಾ ಸ್ಟಾರ್ಟ್ ಮಾಡ್ತೀನಿ. ತಪ್ಪಲ್ಲಿ ಸರ್ತೆ ತಪ್ಪಲ್ಲಿ ಆ ಕಾರಣ ಆ ಥರ ವರಿಷ್ಠರು ಮಾತು ಕೊಟ್ಟರು.